ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಒಂದು ಕ್ಷಣ ನಿಲ್ಲಿ. ಈಗ ನೀವು ಕೇಳ್ತಾ ಇರೋದು ಸಾಮಾನ್ಯ ಮಾತಲ್ಲ, ಇದು ನಿಮ್ಮ ಜೀವನದ ಗುಪ್ತ ಬಾಗಿಲನ್ನು ತೆರೆಯುವ ದೈವಿಕ ಕಿಳಿಕೈಯಾಗಿರುತ್ತೆ. ನೀವು ಇದನ್ನು ಲಘುವಾಗಿ ಲೈಟಾಗಿ ತೆಗೆದುಕೊಂಡ್ಬಿಟ್ರೆ ನಿಮ್ಮ ಕೈಗೆ ಬಂದಿರುವ ಲಕ್ಷ್ಮಿಯ ಆಶೀರ್ವಾದ ಹಿಂದೆ ತಿರುಗಿ ಹೋಗ್ಬೋದು. ಹೌದು ಸ್ನೇಹಿತರೆ, ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ತಿರುವನ್ನು ತರುತ್ತೆ. ನೀವು ವರ್ಷಗಳಿಂದ ಕಾಯುತ್ತಿದ್ದ ಫಲ ಈಗ ನಿಮ್ಮ ಮುಂದೆ ಬರುತ್ತೆ. ಆದರೆ ಅದು ಒಂದು ನಿಗೂಢ ಸಂಕೇತದ ರೂಪದಲ್ಲಿ ಬರುತ್ತೆ. ವೃಷಭ ರಾಶಿಯವರೇ, ನೀವು ಭೂತತ್ವದವರು. ನಿಮ್ಮ ರಾಶಾಧಿಪತಿ ಶುಕ್ರ. ನೀವು ಸ್ಥಿರತೆ, ಸಹನೆ ಮತ್ತು ಸೌಂದರ್ಯದ ಪ್ರತೀಕ. ನಿಮ್ಮ ಮನಸ್ಸು ಗಟ್ಟಿತನದಿಂದ ಕೂಡಿದೆ. ನೀವು ಒಮ್ಮೆ ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ತೀರಿ. ನೀವು ಶ್ರಮಜೀವಿಗಳು, ಆದರೆ ಇಷ್ಟು ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಕ್ಕಿಲ್ಲ. ನೀವು ಎಷ್ಟೇ ದುಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ. ನೀವು ನಂಬಿದವರು ನಿಮ್ಮನ್ನು ಮಧ್ಯದಲ್ಲಿ ಕೈಬಿಟ್ಟಿದ್ದಾರೆ. ನಿಮ್ಮ ಮನೆಯಲ್ಲೇ ನಿಮ್ಮ ಮಾತಿಗೆ ಬೆಲೆ ಅನ್ನೋದು ಇಲ್ಲದಂತಾಗಿದೆ. ಸಂಬಂಧಿಕರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊತಿದ್ದಾರೆ. ಇದು ಆಕಸ್ಮಿಕ ಅಲ್ಲ. ನಿಮ್ಮ ಜಾತಕದಲ್ಲಿ ಕೆಲವು ಗ್ರಹಗಳು ನಿಮ್ಮ ಪ್ರಗತಿಯನ್ನು ತಡಿತಾ ಇವೆ. ನಿಮ್ಮ ಸುತ್ತಲೂ ಕೂಡ ಕೆಲವು ಅಜ್ಞಾತ ಶಕ್ತಿಗಳು ನೆರಳಿನಂತೆ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಈಗ ಕೇಳಿ ವೃಷಭ ರಾಶಿಯವರೇ, ಕಾಲ ಅನ್ನೋದು ಬದಲಾಗಿದೆ. ನಿಮ್ಮ ಭಾಗ್ಯ ಅನ್ನೋದು ಎಚ್ಚರಗೊಂಡಿದೆ. ಶುಕ್ರ ಗ್ರಹ ಈಗ ನಿಮ್ಮ ರಾಶಿಯಲ್ಲಿ ಬಲವಾಗಿದ್ದಾನೆ. ಗುರುಗ್ರಹದ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ. ದೇವರ ಕೃಪೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ನೀವು ಒಂದು ವಿಶೇಷ ಸಂಕೇತವನ್ನು ಕಾಣ್ತೀರಿ. ಅದು 3 ಬೆಳ್ಳಿಯ ಪಾತ್ರೆ ಆಗಿರಬಹುದು, ಅಥವಾ 3 ಬಾರಿ ಕಾಣಿಸಿಕೊಳ್ಳುವ ಬಿಳಿ ಹಸು ಆಗಿರ್ಬೋದು, ಅಥವಾ 3 ಬಾರಿ ನಿಮ್ಮ ಕಿವಿಗೆ ಬೀಳುವ ಶಂಖದ ಶಬ್ದ ಆಗಿರಬಹುದು. ಈ ಸಂಕೇತವನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಇದು ನಿಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿ ಪ್ರವೇಶ ಮಾಡುವ ಸೂಚನೆ ಆಗಿರುತ್ತೆ. ವೃಷಭ ರಾಶಿಯವರೇ, ಈಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ನಿಮ್ಮ ಸುತ್ತ ಇರುವ ಎಲ್ಲರೂ ಕೂಡ ನಿಮ್ಮವರಲ್ಲ. ಕೆಲವರು ನಿಮ್ಮ ಮುಂದೆ ನಗ್ತಾರೆ, ಆದರೆ ಹಿಂದೆ ಅಸೂಯೆ ಪಡ್ತಾರೆ. ಅವರು ನಿಮ್ಮ ಯಶಸ್ಸನ್ನು ಸಹಿಸೋದಕ್ಕೆ ಆಗೋದಿಲ್ಲ. ನಿಮ್ಮ ಏಳಿಗೆಯನ್ನು ನೋಡಿ ಕಣ್ಣು ಹಾಕ್ತಾರೆ. ನಾನು ನಿಮಗೆ 3 ಅಪಾಯದ ಸಂಕೇತಗಳನ್ನು ಹೇಳ್ತೀನಿ. ಇವು ನಿಮ್ಮ ಜೀವನದಲ್ಲಿ ಕಂಡು ಬಂದರೆ ತಕ್ಷಣ ಜಾಗೃತರಾಗಿ. ಮೊದಲ ಸಂಕೇತ, ನೀವು ಹಣ ಸಂಪಾದನೆ ಮಾಡುವ ಹಂತದಲ್ಲಿ ಇದ್ದಾಗ ಹಠಾತ್ ಜಗಳ ಅಥವಾ ಅನಾರೋಗ್ಯ ಬಂದು ಕೆಲಸ ನಿಂತು ಹೋಗೋದು. 2ನೇ ಸಂಕೇತ, ಕಾರಣ ಇಲ್ಲದೆ ಮನಸ್ಸು ಭಾರ ಆಗೋದು, ರಾತ್ರಿ ನಿದ್ದೆ ಬರದೆ ಒದ್ದಾಡೋದು. 3ನೇ ಸಂಕೇತ, ಕನಸಲ್ಲಿ ಪದೇ ಪದೇ ಹಾವು, ಕತ್ಲೆ, ಬಾವಿ ಅಥವಾ ಖಾಲಿ ಮನೆ ಕಾಣಿಸಿಕೊಳ್ಳೋದು. ಈ 3ರಲ್ಲಿ 2 ಸಂಕೇತಗಳು ನಿಮ್ಮ ಜೀವನದಲ್ಲಿ ಇದ್ದರೆ ನಿಮ್ಮ ಮೇಲೆ ಯಾರೋ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಅಂತ ಖಚಿತ. ಆದರೆ ಭಯಪಡೋ ಅಗತ್ಯ ಇಲ್ಲ. ಯಾಕೆಂದರೆ ಈಗ ದೇವಿಯ ಆಶೀರ್ವಾದ ಅನ್ನೋದು ನಿಮ್ಮ ಜೊತೆ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ಕನಸಲ್ಲಿ ಒಂದು ಹಾವು ಕಾಣಿಸಿಕೊಳ್ಬಹುದು. ಅದನ್ನು ನೋಡಿ ಗಾಬರಿ ಆಗಬೇಡಿ. ಅದು ಸಾಮಾನ್ಯ ಹಾವು ಅಲ್ಲ, ಅದು ಲಕ್ಷ್ಮೀ ದೇವಿಯ ಸಂಕೇತ. ಅದಕ್ಕೆ ಯಾವುದೇ ಹಾನಿ ಮಾಡಬೇಡಿ. ಅದನ್ನು ಗೌರವದಿಂದ ನಮಸ್ಕರಿಸಿ. ಅದು ನಿಮಗೆ ಐಶ್ವರ್ಯ ತರಲು ಬಂದಿರುತ್ತೆ. ವೃಷಭ ರಾಶಿಯವರೇ, ನಿಮ್ಮ ವೃತ್ತಿ ಜೀವನದಲ್ಲಿ ಈಗ ದೊಡ್ಡ ಬದಲಾವಣೆ ಅನ್ನೋದು ಆಗ್ತಾ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಆರ್ಡರ್ ಸಿಗುತ್ತೆ. ಲಾಭ ಡಬಲ್ ಆಗುತ್ತೆ. ಉದ್ಯೋಗದಲ್ಲಿ ಇರುವವರಿಗೆ ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಅನ್ನೋದು ಸಿಗುತ್ತೆ. ಪ್ರಮೋಷನ್ ಮತ್ತು ಸಂಬಳ ಅನ್ನೋದು ಹೆಚ್ಚಳದ ಯೋಗ ಇದೆ. ವಿದೇಶಕ್ಕೆ ಹೋಗುವ ಪ್ರಯತ್ನ ಮಾಡ್ತಿರೋರಿಗೆ ವೀಸಾ ಸಿಗುವ ಕಾಲ ಕೂಡ ಬಂದಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಸರ್ಕಾರಿ ನೌಕರಿ ಸಿಗುವ ಅವಕಾಶ ಕೂಡ ಇದೆ. ಆದರೆ ಇದಕ್ಕಾಗಿ ನೀವು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಬೇಕು. ಬಿಳಿ ಹೂವು ಮತ್ತು ಸಕ್ಕರೆ ನೈವೇದ್ಯ ಮಾಡಿ ಶ್ರೀ ಸೂಕ್ತವನ್ನು ಪಠಿಸಿ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಪ್ರತಿದಿನ ಸಂಜೆ 2 ದೀಪ ಹಚ್ಚಿ, 1 ತುಪ್ಪದ ದೀಪ, 1 ಎಳ್ಳೆಣ್ಣೆ ದೀಪ. ಇದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಓಡಿಸುತ್ತೆ. ವೃಷಭ ರಾಶಿಯ ಮಹಿಳೆಯರಿಗೆ ವಿಶೇಷ ಸಂದೇಶ: ನಿಮ್ಮ ಸಂಸಾರದಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಗಂಡ ಹೆಂಡತಿ ನಡುವೆ ಇದ್ದ ಮನಸ್ತಾಪ ದೂರ ಆಗುತ್ತೆ. ಮಕ್ಕಳಿಂದ ಒಳ್ಳೆಯ ಸುದ್ದಿ ನೀವು ಕೇಳ್ತೀರಿ. ಮನೆಯಲ್ಲಿ ಮಕ್ಕಳ ಕಾರ್ಯ ನಡೆಯುವ ಯೋಗ ಇದೆ. ಮಂಗಳ ಕಾರ್ಯ ಅನ್ನೋದು ನಡೆಯುತ್ತೆ. ಇನ್ನು ಅವಿವಾಹಿತರಿಗೆ ಮುಂದಿನ 3 ತಿಂಗಳಲ್ಲಿ ವಿವಾಹ ಯೋಗ ಅನ್ನೋದು ಕೂಡಿ ಬರುತ್ತೆ. ನಿಮ್ಮ ಜೀವನ ಸಂಗಾತಿ ಶ್ರೀಮಂತ ಮತ್ತು ಗುಣವಂತ ವ್ಯಕ್ತಿಯಾಗಿರ್ತಾರೆ. ಪ್ರೀತಿಯಲ್ಲಿ ಇರುವವರು ನಿಮ್ಮ ಸಂಬಂಧವನ್ನು
ಈಗ ಮನೆಯಲ್ಲಿ ಹೇಳ್ಕೊಳ್ಬಹುದು. ಹಿರಿಯರ ಒಪ್ಪಿಗೆ ಸಿಗುತ್ತೆ. ಗರ್ಭಿಣಿಯರು ಬಿಳಿ ಬಟ್ಟೆ ಹೆಚ್ಚು ಧರಿಸಿ ಮತ್ತು ಮುತ್ತಿನ ಮಾಲೆ ಹಾಕಿಕೊಳ್ಳಿ. ಹೆರಿಗೆ ಸುಸೂತ್ರವಾಗಿ ಆಗುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಈಗ ಸುಧಾರಿಸ್ತಾ ಇದೆ. ನೀವು ಮಾಡಿರುವ ಸಾಲ ತೀರಿಸೋದಕ್ಕೆ ದಾರಿ ಸಿಗುತ್ತೆ. ಕೋರ್ಟ್ ಕೇಸ್ ಇದ್ದರೆ ನಿಮ್ಮ ಪರವಾಗಿ ತೀರ್ಪು ಬರುತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮ್ಮ ಪಾಲು ಸಿಗುತ್ತೆ. ಭೂಮಿ, ಮನೆ, ವಾಹನ ಖರೀದಿಸುವ ಯೋಗ ಇದೆ. ಆದರೆ ಯಾರಿಗೂ ಕೂಡ ಸಾಲ ಕೊಡಬೇಡಿ ಮತ್ತು ಯಾರಿಂದಲೂ ಕೂಡ ಸಾಲವನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಕೈಯಿಂದ ದಾನ ಹೆಚ್ಚು ನಡೀಲಿ. ಅದರಲ್ಲೂ ಕೂಡ ಶುಕ್ರವಾರದ ದಿನ ಅನ್ನದಾನ ಮಾಡಿ, ಚಿಕ್ಕ ಮಕ್ಕಳಿಗೆ ಸಿಹಿ ಹಂಚಿ, ಬಿಳಿ ವಸ್ತ್ರದಾನ ಮಾಡಿದರೆ ಶುಕ್ರ ಗ್ರಹ ಬಲಗೊಳ್ತಾನೆ. ನಿಮ್ಮ ಪರ್ಸಲ್ಲಿ ಒಂದು ಬೆಳ್ಳಿ ನಾಣ್ಯ ಮತ್ತು 5 ಏಲಕ್ಕಿ ಇಟ್ಕೊಳ್ಳಿ. ಹಣ ನಿಮ್ಮ ಬಳಿ ಆಕರ್ಷಿತನಾಗಿ ಬರುತ್ತೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಜಲಪಾತ್ರೆಯನ್ನು ಅಂದರೆ ನೀರು ಇಟ್ಬಿಟ್ಟು ಪ್ರತಿದಿನ ನೀರು ಬದಲಾಯಿಸಿ ಧನ ಲಾಭ ಆಗುತ್ತೆ. ಈಗ ನಾನು ನಿಮಗೆ ಒಂದು ಮಹಾಪರಿವಾರವನ್ನು ಹೇಳ್ತೀನಿ. ಇದನ್ನು ಮುಂದಿನ 7 ಶುಕ್ರವಾರ ನೀವು ತಪ್ಪದೇ ಮಾಡಬೇಕು. ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದರಲ್ಲಿ ತುಪ್ಪ ಹಾಕಿ ಅದರ ಸುತ್ತ ಅರಿಶಿಣದಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಈ ಥರ ನೀವು ಬರಿಬೇಕು. ನಂತರ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ ಕಾಲಿನವರೆಗೆ 3 ಬಾರಿ ದೃಷ್ಟಿ ತೆಗೆದು ಯಾರಿಗೂ ಕಾಣದಂತೆ 4 ರಸ್ತೆಯಲ್ಲಿ ಕೊಡುತ್ತಲ್ಲ ಆ ಪ್ಲೇಸಲ್ಲಿ ಹೋಗಿ ಹಾಕಿ ಬರಬೇಕು. ಬಟ್ ಹಿಂದಿರುಗಿ ನೋಡಬಾರ್ದು. ಮತ್ತು ಇದನ್ನು ನೀವು ಮಾಡಿದ್ದೀವಿ ಅಂತ ಯಾರಿಗೂ ಹೇಳೋದಕ್ಕೆ ಹೋಗಬಾರ್ದು, ಮಾಡ್ತೀವಿ ಅಂತಲೂ ಯಾರಿಗೂ ಹೇಳೋದಕ್ಕೆ ಹೋಗಬಾರ್ದು. ಈ ಪರಿಹಾರ ಏನಿದೆ ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ಮಾಡುತ್ತೆ. ನಿಮ್ಮ ಮೇಲೆ ಇರುವ ಎಲ್ಲ ಕೆಟ್ಟ ದೃಷ್ಟಿ, ಮಾಟ, ಮಂತ್ರ ನಿವಾರಣೆ ಆಗುತ್ತೆ. ಹಣ ನಿಮ್ಮ ಕಡೆ ಬರುತ್ತೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಸಮಯ ಅನ್ನೋದು ಬಂದಿದೆ. ಈಗ ನಿಮ್ಮ ಸುವರ್ಣಯುಗ ಸ್ಟಾರ್ಟ್ ಆಗ್ತಾ ಇದೆ. ನೀವು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಈಗ ಫಲ ಸಿಗ್ತಾ ಇದೆ. ನಿಮ್ಮ ಭಾಗ್ಯದ ಬಾಗಿಲು ತೆರೀತಾ ಇದೆ. ಅದನ್ನು ನಗುಮುಖದಿಂದ ಸ್ವಾಗತ ಮಾಡಿ. ನೀವು ನಂಬಿಕೆ ಮತ್ತು ಭಕ್ತಿಯಿಂದ ಇದ್ದರೆ ದೇವರು ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ನಿಮ್ಮ ಕುಲದೇವರನ್ನು ಮರಿಬೇಡಿ. ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಖಂಡಿತವಾಗಿಯೂ ನೀವು ಕಂಪಲ್ಸರಿ ಒಮ್ಮೆ ಆದರೂ ಕೂಡ ಕುಲದೇವರ ದರ್ಶನ ಮಾಡಿ, ನಿಮ್ಮ ಹಿರಿಯರ ಸೇವೆ ಮಾಡಿ. ಅವರ ಆಶೀರ್ವಾದ ನಿಮ್ಮ ದೊಡ್ಡ ರಕ್ಷಣೆ. ನಿಮ್ಮ ಜೀವನದಲ್ಲಿ ಈಗ ಹೊಸ ಬೆಳಕು ಅನ್ನೋದು ಮೂಡ್ತಾ ಇದೆ ಅಂತನ್ನ ಧೈರ್ಯದಿಂದ ಎದುರು ಮಾಡ್ಕೊಳ್ಳಿ. ನೀವು ಹುಟ್ಟಿದ್ದೇ ಸುಖವಾಗಿ ಬದುಕೋದಕ್ಕೆ, ಕಷ್ಟಪಡೋದಕ್ಕೆ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಗರ್ಭಿಣಿಯರು ಬಿಳಿ ಬಟ್ಟೆ ಹೆಚ್ಚು ಧರಿಸಿ ಮತ್ತು ಮುತ್ತಿನ ಮಾಲೆ ಹಾಕ್ಕೊಳ್ಳಿ. ಹೆರಿಗೆ ಸುಸೂತ್ರವಾಗಿ ಆಗುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಆರ್ಥಿಕ ಸ್ಥಿತಿ ಅನ್ನೋದು ಈಗ ಸುಧಾರಿಸ್ತಾ ಇದೆ. ನೀವು ಮಾಡಿರುವ ಸಾಲ ತೀರಿಸೋದಕ್ಕೆ ದಾರಿ ಅನ್ನೋದು ಸಿಗುತ್ತೆ. ಕೋರ್ಟ್ ಕೇಸ್ ಇದ್ದರೆ ನಿಮ್ಮ ಪರವಾಗಿ ತೀರ್ಪು ಬರುತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮ್ಮ ಪಾಲು ಸಿಗುತ್ತೆ. ಭೂಮಿ, ಮನೆ, ವಾಹನ ಖರೀದಿಸುವ ಯೋಗ ಅನ್ನೋದು ಇದೆ. ಆದರೆ ಯಾರಿಗೂ ಕೂಡ ನೀವು ಸಾಲವನ್ನು ಕೊಡಬೇಡಿ ಮತ್ತು ಯಾರಿಂದಲೂ ಕೂಡ ಸಾಲ ತೆಗೆದುಕೊಳ್ಬೇಡಿ. ನಿಮ್ಮ ಕೈಯಿಂದ ದಾನ ಹೆಚ್ಚು ನಡೀಲಿ. ಅದರಲ್ಲೂ ಕೂಡ ಶುಕ್ರವಾರದ ದಿನ ಅನ್ನದಾನ ಮಾಡಿ, ಚಿಕ್ಕ ಮಕ್ಕಳಿಗೆ ಸಿಹಿ ಹಂಚಿ, ಬಿಳಿ ವಸ್ತ್ರದಾನ ಮಾಡಿದರೆ ಶುಕ್ರ ಗ್ರಹ ಅನ್ನೋದು ಬಲ ಆಗುತ್ತೆ. ನಿಮ್ಮ ಪರ್ಸಲ್ಲಿ ಒಂದು ಬೆಳ್ಳಿ ನಾಣ್ಯ ಮತ್ತು 5 ಏಲಕ್ಕಿಯನ್ನು ಯಾವಾಗಲೂ ಕೂಡ ಇಟ್ಕೊಳ್ಳಿ. ಹಣ ನಿಮ್ಮ ಬಳಿ ಆಕರ್ಷಿತವಾಗಿ ಬರುತ್ತೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಜಲಪಾತ್ರೆಯನ್ನು ಇಟ್ಟು ಪ್ರತಿದಿನ ನೀರು ಬದಲಾಯಿಸಿ ಧನ ಲಾಭ ಆಗುತ್ತೆ. ಈಗ ನಾನು ನಿಮಗೆ ಒಂದು ಮಹಾಪರಿಹಾರವನ್ನು ಹೇಳ್ತೀನಿ. ಇದನ್ನು ಮುಂದಿನ 7 ಶುಕ್ರವಾರ ನೀವು ತಪ್ಪದೆ ಮಾಡಬೇಕು. ಒಂದು ಮಣ್ಣಿನ ದೀಪ ತೆಗೆದುಕೊಂಡು ಅದರಲ್ಲಿ ತುಪ್ಪ ಹಾಕಿ ದೀಪ ಹಚ್ಚಿ ಅದರ ಸುತ್ತ ಅರಿಶಿಣದಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ನೀವು ಬರಿಬೇಕು. ನಂತರ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ ಕಾಲಿನವರೆಗೆ 3 ಬಾರಿ ದೃಷ್ಟಿ ತೆಗೆದು ಯಾರಿಗೂ ಕಾಣದಂತೆ 4 ರಷ್ಟೇ ಸೇರುವ ಒಂದು ಕಡೆ ಅದನ್ನು ಹಾಕಿಬಿಡಬೇಕು. ಹಿಂದಿರುಗಿ ನೋಡೋದಕ್ಕೆ ಹೋಗಬಾರ್ದು. ಮತ್ತು ಇದನ್ನು ಯಾರಿಗೂ ಕೂಡ ಹೇಳಬಾರ್ದು. ಯಾರಿಗೂ ನೀವು ಮಾಡ್ತೀವಿ ಅಂತ ಹೇಳಬಾರ್ದು, ಮಾಡಿದ ಮೇಲೂ ಹೇಳಬಾರ್ದು. ಈ ಪರಿಹಾರ ನಿಮ್ಮ ಜೀವನದಲ್ಲಿ ಪವಾಡವನ್ನೇ ಸೃಷ್ಟಿ ಮಾಡುತ್ತೆ. ನಿಮ್ಮ ಮೇಲೆ ಇರುವ ಎಲ್ಲ ಕೆಟ್ಟ ದೃಷ್ಟಿ, ಮಾಟ, ಮಂತ್ರ ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಹಣ ನಿಮ್ಮ ಕಡೆ ಹರಿದು ಬರುತ್ತೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಸಮಯ ಅನ್ನೋದು ಬಂದಿದೆ. ಈಗ ನಿಮ್ಮ ಸುವರ್ಣ ಯುಗ ಅನ್ನೋದು ಶುರುವಾಗ್ತಾ ಇದೆ. ನೀವು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಈಗ ಫಲ ಅನ್ನೋದು ಸಿಗ್ತಾ ಇದೆ. ನಿಮ್ಮ ಭಾಗ್ಯದ ಬಾಗಿಲು ತೆರೀತಾ ಇದೆ. ಅದನ್ನು ನಗುಮೊಗದಿಂದ ಸ್ವಾಗತಿಸಿ. ನೀವು ನಂಬಿಕೆ ಮತ್ತು ಭಕ್ತಿಯಿಂದ ಇದ್ದರೆ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಮ ಕುಲದೇವರನ್ನು ಮರೆಯಬೇಡಿ. ವರ್ಷಕ್ಕೆ ಒಮ್ಮೆ ಆದರೂ ಕೂಡ ನೀವು ಕುಲದೇವರ ದರ್ಶನ ಮಾಡಿ. ನಿಮ್ಮ ಹಿರಿಯರಿಗೆ
ಸೇವೆ ಮಾಡಿ ಅವರ ಆಶೀರ್ವಾದ ನಿಮ್ಮ ದೊಡ್ಡ ರಕ್ಷಣೆ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಈಗ ಹೊಸ ಬೆಳಕು ಅನ್ನೋದು ಮೂಡ್ತಾ ಇದೆ. ಅದನ್ನು ಧೈರ್ಯದಿಂದ ಎದುರುಗೊಳ್ಳಿ. ನೀವು ಹುಟ್ಟಿದ್ದೇ ಸುಖವಾಗಿ ಬದುಕೋದಕ್ಕೆ, ಕಷ್ಟಪಡೋದಕ್ಕೆ. ದಯವಿಟ್ಟು ಅಲ್ವೇ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಕುಲದೇವತೆಯ ಹೆಸರನ್ನು ಕಮೆಂಟ್ ಮಾಡಿ. ಮರೆಯದೆ ನೀವು ಕುಲದೇವತೆಯ ದರ್ಶನ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಲಾಭ ಆಗುತ್ತೆ. ಈಗ ನಾನು ನಿಮಗೆ ಒಂದು ಮಹಾಪರಿಹಾರವನ್ನು ಹೇಳ್ತೀನಿ. ಇದನ್ನು ಮುಂದಿನ 7 ಶುಕ್ರವಾರ ನೀವು ತಪ್ಪದೆ ಮಾಡಬೇಕು. ಒಂದು ಮಣ್ಣಿನ ದೀಪ ತೆಗೆದುಕೊಂಡು ಅದರಲ್ಲಿ ತುಪ್ಪ ಹಾಕಿ ದೀಪ ಹಚ್ಚಿ ಅದರ ಸುತ್ತ ಅರಿಶಿಣದಿಂದ ಓಂ ಶ್ರೀಂ ಮಹಾಲಕ್ಷ್ಮಿ ನಮಃ ಈ ಮಂತ್ರವನ್ನು ನೀವು ಬರಿಬೇಕು. ನಂತರ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ ಕಾಲಿನವರೆಗೆ 3 ಬಾರಿ ದೃಷ್ಟಿ ತೆಗೆದು ಯಾರಿಗೂ ಕಾಣದಂತೆ 4 ರಷ್ಟೇ ಸೇರುವ ಒಂದು ಕಡೆ ಅದನ್ನು ಹಾಕಿಬಿಡಬೇಕು. ಹಿಂದಿರುಗಿ ನೋಡೋದಕ್ಕೆ ಹೋಗಬಾರ್ದು. ಮತ್ತು ಇದನ್ನು ಯಾರಿಗೂ ಕೂಡ ಹೇಳಬಾರ್ದು. ಯಾರಿಗೂ ನೀವು ಮಾಡ್ತೀವಿ ಅಂತ ಹೇಳಬಾರ್ದು, ಮಾಡಿದ ಮೇಲೂ ಹೇಳಬಾರ್ದು. ಈ ಪರಿಹಾರ ನಿಮ್ಮ ಜೀವನದಲ್ಲಿ ಪವಾಡವನ್ನೇ ಸೃಷ್ಟಿ ಮಾಡುತ್ತೆ. ನಿಮ್ಮ ಮೇಲೆ ಇರುವ ಎಲ್ಲ ಕೆಟ್ಟ ದೃಷ್ಟಿ, ಮಾಟ ಮಂತ್ರ ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಹಣ ನಿಮ್ಮ ಕಡೆ ಹರಿದು ಬರುತ್ತೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಸಮಯ ಅನ್ನೋದು ಬಂದಿದೆ. ಈಗ ನಿಮ್ಮ ಸುವರ್ಣ ಯುಗ ಅನ್ನೋದು ಶುರುವಾಗ್ತಾ ಇದೆ. ನೀವು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಈಗ ಫಲ ಅನ್ನೋದು ಸಿಗ್ತಾ ಇದೆ. ನಿಮ್ಮ ಭಾಗ್ಯದ ಬಾಗಿಲು ತೆರೀತಾ ಇದೆ. ಅದನ್ನು ನಗುಮೊಗದಿಂದ ಸ್ವಾಗತಿಸಿ. ನೀವು ನಂಬಿಕೆ ಮತ್ತು ಭಕ್ತಿಯಿಂದ ಇದ್ದರೆ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಮ ಕುಲದೇವರನ್ನು ಮರೆಯಬೇಡಿ. ವರ್ಷಕ್ಕೆ ಒಮ್ಮೆ ಆದರೂ ಕೂಡ ನೀವು ಕುಲದೇವರ ದರ್ಶನ ಮಾಡಿ. ನಿಮ್ಮ ಹಿರಿಯರಿಗೆ ಸೇವೆ ಮಾಡಿ. ಅವರ ಆಶೀರ್ವಾದ ನಿಮ್ಮ ದೊಡ್ಡ ರಕ್ಷಣೆ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಈಗ ಹೊಸ ಬೆಳಕು ಅನ್ನೋದು ಮೂಡ್ತಾ ಇದೆ. ಅದನ್ನು ಧೈರ್ಯದಿಂದ ಎದುರುಗೊಳ್ಳಿ. ನೀವು ಹುಟ್ಟಿದ್ದೇ ಸುಖವಾಗಿ ಬದುಕೋದಕ್ಕೆ, ಕಷ್ಟಪಡೋದಕ್ಕೆ. ದಯವಿಟ್ಟು ಅಲ್ವೇ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಕುಲದೇವತೆಯ ಹೆಸರನ್ನು ಕಮೆಂಟ್ ಮಾಡಿ. ಮರೆಯದೆ ನೀವು ಕುಲದೇವತೆಯ ದರ್ಶನ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.